ಮುಗೀತು. ಅತ್ತೆಗೆ ವಿಪರೀತ ಕೋಪ ಬಂದಿದೆ. ವಿಷಯ ಕೇಳಿ ಸಿಟ್ ಮಾಡ್ಕೊಂಡಿದ್ದಾರೆ. ಇನ್ನೇನಾದ್ರೂ ದೇವಸ್ಥಾನದಲ್ಲಿ ಭಜನೆ ಮಾಡೋದನ್ನ ಕಣ್ಣಾರೆ ನೋಡ್ಬಿಟ್ಟಿದ್ರೆ ಅಷ್ಟೇ. ಹೋದ್ಸಲ ಎಡಗಡೆ ಕೆನ್ನೆ ಗೇಟ್ ಬಿದ್ದಂಗೆ ಈ ಸತಿ ಬಲಗಡೆ ಕೆನ್ನೆ ಗೇಟ್ ಬೀಳ್ತಿತ್ತು. ಸದ್ಯ ಅಷ್ಟು ಮಾಡ್ಲಿಲ್ಲ ಅಂತ ಸಮಾಧಾನ ಮಾಡ್ಕೋಬೇಕಷ್ಟೇ. ವಿರಾಜ್, ಪ್ರತಿ ಸಲ ಅಮ್ಮಂಗೆ ಇದೇ ತರ ಡಿಸಪಾಯಿಂಟ್ ಮಾಡ್ತಿಲ್ಲ. ಅತ್ತೆ ತುಂಬಾ ಕೋಪದಲ್ಲಿದ್ದಾರೆ. ವಿರಾಜ್ ಮಾತನ್ನ ಪೂರ್ತಿಯಾಗಿ ಕೇಳೋ ಮನಸ್ಥಿತಿನಲ್ಲೂ ಕೂಡ ಅವರಿಲ್ಲ. ಅಷ್ಟು ಕೋಪ ಬರೋ ತರ ಮಾಡಿದ್ದು ಇವನೇ ಅಲ್ವಾ? ಮಾವ, ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡೋದು ಅಂಥದ್ದೇನು ದೊಡ್ಡ ವಿಷಯ ಅಲ್ಲ. ನೀನು ಇವನನ್ನ ಸಪೋರ್ಟ್ ಮಾಡಬೇಡ ಮಿತಿಲ್ಲ. ನಾಳೆ ಅರು ಮಸಾಲ ಉತ್ತರಾಧಿಕಾರಿ ಎಲ್ಲ ಬಿಟ್ಟು ಭಜನೆ ಮಾಡ್ತಾನೆ ಅಂತ ನ್ಯೂಸ್ ಆದ್ರೆ ನಮ್ಮ ಕಂಪನಿಗೆ ಎಫೆಕ್ಟ್ ಆಗಲ್ವಾ? ಉತ್ತರಾಧಿಕಾರಿ ಆಗೋ ಸೀರಿಯಸ್ನೆಸ್ ಇದ್ದಿದ್ರೆ ನಿನ್ನ ಮಗಂಗೆಲ್ಲ ಅರ್ಥ ಆಗಿರೋದು. ಆದ್ರೆ ಇವನ್ ಎಲ್ಲದರಲ್ಲೂ ಕೇರ್ಲೆಸ್ಸು ಅಷ್ಟೇ. ಅರ್ಹತೆ ಇರೋರ್ನ ಮೂಲೆಗಿಟ್ಟು ಇಲ್ದೇ ಇರೋರ್ನ ತಲೆ ಮೇಲೆ ಕೂರ್ಸಿದ್ರೆ ಹೀಗೆ ಆಗೋದು. ಅತ್ತೆ, ಮಾವ, ಸ್ವಲ್ಪ ಸುಮ್ಮನಿರಿ. ಇಲ್ಲಿ ಏನ್ ನಡೀತಿದೆ ಅಂತ ನೋಡ್ಕೊಂಡು ಮಾತಾಡಿ. ವಿರಾಜ್, ಯಾಕೇನು ಮಾತಾಡದೆ ಹಾಗೆ ನಿಂತಿದ್ಯಾ? ಏನು ಮಾತಾಡಲಿ ಮಿತಿಲ್ಲ. ನಾನು ಏನು ಮಾಡಿದ್ರು ಅಮ್ಮಮ್ಮಂಗೆ ಹರ್ಟ್ ಆಗ್ತಿದ್ಯಲ್ಲ. ಅರು ಅಮ್ಮಂಗೆ ಆಘಾತ ಆಗಿದೆ ವಿರಾಜ್. ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನೀನೇನು ಚಿಂತೆ ಮಾಡಬೇಡ, ನಾನು ಹೋಗಿ ಮಾತಾಡಿ ಬರ್ತೀನಿ. ಬೇಡ ಮಿತಿಲ್ಲ, ನಾನೇ ಹೋಗಿ ಮಾತಾಡ್ತೀನಿ. ಅರುವಮ್ಮ ಹಾಗೆಲ್ಲ ಸಮಾಧಾನ ಆಗಲ್ಲ ವಿರಾಜ್. ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಸಿಟ್ಟು ಬಂದಿರೋದೇ ನಿನ್ ಮೇಲೆ. ಹೀಗಿರುವಾಗ ನೀನು ಹೋಗಿ ಮಾತಾಡಿದ್ರೆ ಅವ್ರು ಇನ್ನೂ ಟ್ರಿಗರ್ ಆಗ್ಬೋದು. ಪರವಾಗಿಲ್ಲ ಮಿತಿಲ್ಲ, ಅವರು ನನ್ನ ಅಮ್ಮಮ್ಮ. ಸದ್ಯಕ್ಕೆ ನನ್ನನ್ನು ತಪ್ಪು ತಿಳ್ಕೊಂಡಿರ್ಬೋದು, ಆದರೆ ನನ್ನನ್ನು ದೂರ ಮಾಡಿಲ್ಲ. ನಾನೇ ಮಾತಾಡ್ತೀನಿ. ನನ್ನ ಪರ ಮಾತಾಡೋಕ್ಕೆ ಯಾವ ಲಾಯರ್ಸು ಬೇಡ. ಬಂದ್ಯಾ? ಅದು ಅದಕ್ಕೆ ಹತ್ರ ಹೋಗಿ ಗ್ಯಾಸ್ ಬುಕ್ ತಗೊಂಬಾ. ಆನ್ಲೈನಲ್ಲಿ ಬುಕ್ ಮಾಡಕ್ಕೆ ಟ್ರೈ ಮಾಡೋದೆ ಕಣೋ, ಬಟ್ ಆಗ್ತಿಲ್ಲ. ಅದಕ್ಕೆ ಕೆಲಸ ಮುಗಿದ್ಮೇಲೆ ಹೋಗಿ ನಾನೇ ಏಜೆನ್ಸಿಗೆ ಹೋಗಿ ಬುಕ್ ಮಾಡ್ಬಿಟ್ಟು ಬರ್ತೀನಿ. ಹೋಗ್ಬೇಗ. ಮಲ್ಲಿ, ನಾನಿವತ್ತು ಬ್ಯಾಂಕ್ ಹತ್ರ ಹೋಗ್ತಿದ್ದೆ. ಮೊನ್ನೆ ನಾನು ಕೊಟ್ಟಿದ್ದ 20,000ನ ಬ್ಯಾಂಕಲ್ಲಿ ಇಡೋಣ ಅಂತ ಅನ್ಕೊಂಡೆ. ಅದಕ್ಕೆ ಒಳ್ಳೇದಾಯ್ತಣ್ಣ. ಮನೇಲಿ ಇಷ್ಟೊಂದು ದುಡ್ಡಿರೋದಿನ ದತ್ತು ನೋಡಿದ್ರೆ ಸುಮ್ಮನೆ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾನೆ. ಕೊಟ್ಟೇರು. ಮಲ್ಲಿ, ಈ ದುಡ್ಡು ನಿನಗೇನಕ್ಕೆ ತರಬೇಕಿತ್ತಾ? ಬೇಡ ಅಣ್ಣ, ಅದಕ್ಕೆ ಆರೋಗ್ಯಕ್ಕಿಂತ ಬೇರೆ ಯಾವುದು ಮುಖ್ಯ ಅಲ್ಲ. ಈ ಟೈಮಲ್ಲಿ ಈ ದುಡ್ಡು ನಿನ್ನ ಹತ್ರ ಇರೋದೇ ಒಳ್ಳೇದು. ತಗೊಂಡೋಗಿಡು. ಅಕ್ಕ ನನ್ನ ದುಡ್ಡನ್ನ ಆರಾಮಾಗಿ ಅಣ್ಣಂಗೆ ಕೊಡ್ತಿದ್ದಾಳೆ. ಅದು ನನ್ನೂ ಕೇಳಿದೆ. ಥ್ಯಾಂಕ್ಸ್ ಮಲ್ಲಿ. ಅಕ್ಕ, ಆ ದುಡ್ಡು. ಓ ದತ್ತು, ನಿಂಗೆ ಆಸ್ಟ್ರೇಲಿಯಾಗೆ ಹೋಗೋದಕ್ಕೆ ದುಡ್ಡು ಬೇಕಿತ್ತಲ್ವಾ? ಅದು ನಾನು ಸಂಜೆ ಎಷ್ಟರಲ್ಲಿ ಕೊಡ್ತೀನೋ? ಅಲ್ಲ ಅಕ್ಕ, ದುಡ್ಡು ವಾರ್ಡ್ರೂಬಲ್ಲಿ. ಅಣ್ಣನ್ಗೇನೋ ಅರ್ಜೆಂಟ್ ಇತ್ತಂತೆ ದತ್ತು. ನಿನಗೆ ಬೇಕಾಗಿರೋ 15,000ನ ನಾನು ಆದಷ್ಟು ಬೇಗ ಹೊಂದ್ಸ್ಕೊಡ್ತೀನಿ. ನಂಗೆ ಲೇಟ್ ಆಗ್ತಿದೆ. ಈಗ ಸಂಜೆ ಮಾತಾಡೋಣ, ಸರಿನಾ? ಏ ದತ್ತು, ದತ್ತು, ನಾನು ಅವನಿಗೆ ದುಡ್ಡು ಕೊಡ್ಲಿಲ್ಲ ಅಂತ ಬೇಜಾರಾಗಿದ್ದಾನಾ? ನಾನೇನು ಅಕ್ಕಂಗೆ ಹೊರೆ ಆಗ್ಬಾರ್ದು ಅಂತ ಆಸ್ಟ್ರೇಲಿಯಾಗೆ ಹೋಗ್ತಿಲ್ಲ. ಆದರೆ ಅಕ್ಕ ಆಸ್ಟ್ರೇಲಿಯಾ ಪ್ರೋಗ್ರಾಮ್ ಕಟ್ಟೋ ದುಡ್ಡನ್ನೇ
ಎತ್ತಿ ಅಣ್ಣಂಗೆ ಕೊಡ್ತಿದ್ದಾಳೆ. ಅಕ್ಕಂಗೆ ನನಗಿಂತ ಅಣ್ಣನೇ ಹೆಚ್ಚಾದ್ನ. 1000 ಸಲ ಸುಳ್ಳು ಹೇಳಿ ದುಡ್ಡು ತಗೊಂಡಿರೋ ಅವನೇ ಹೆಚ್ಚಾದ್ನ. ಅಕ್ಕನ ದೃಷ್ಟಿಲಿ ನನ್ನ ಕನ್ಸಿಗೆ ಬೆಲೆನೇ ಇಲ್ವಾ? ಅಮ್ಮಮ್ಮ, ನನಗೆ ಗೊತ್ತು ಅಮ್ಮಮ್ಮ, ನಿಮಗೆ ನನ್ನ ಮೇಲೆ ಅಸಮಾಧಾನ ಇದೆ ಅಂತ. ಈಗ ನಾನು ಮಾಡಿದ ಸರಿ ಅಂತ ನಿಮಗೆ ಕನ್ವಿನ್ಸ್ ಮಾಡೋಕ್ಕೆ ಬಂದಿಲ್ಲ. ಆದರೆ ಅಮ್ಮಮ್ಮ, ನೀವು ಬೇಜಾರು ಮಾಡ್ಕೊಳ್ಳೋ ಅಂಥ ತಪ್ಪು ನಾನೇನೂ ಮಾಡಿಲ್ಲ. ನೀವೆಲ್ಲ ನನಗೆ ಒಳ್ಳೇದಾಗಬೇಕು ಅಂತ ಪೂಜೆ ಮಾಡ್ತೀರಾ, ಅರ್ಕೆ ಕಟ್ಕೋತೀರಾ, ಕಂಟಕ ಪರಿಹಾರ ಮಾಡಿಸ್ತೀರಾ. ಯಾಕೆ ಹೇಳಿ? ನನಗೊಳ್ಳೇದಾಗಲಿ, ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಲಿ ಅಂತ ಅಲ್ವಾ? ಹಾಗೆ ನಾನು ಮನಸ್ಸಿಗೆ ಖುಷಿಯಾಗೋ ಕೆಲಸ ಮಾಡಬೇಕು ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ಅದಕ್ಕೆ ಭಜನೆ ಕೂಡ ಮಾಡಿದೆ. ಭಜನೆ ಮಾಡೋದ್ರಿಂದ, ದೇವ್ರಿಗೆ ನಮಸ್ಕಾರ ಮಾಡೋದ್ರಿಂದ ವೈರಾಗ್ಯ ಬರುತ್ತಾ? ಇದನ್ನೆಲ್ಲ ಮಾಡಿದ್ರೆ ನೆಮ್ಮದಿ ತಾನೇ ಸಿಗಬೇಕು. ಒಂದು ನಿಜ ಹೇಳಮ್ಮಮ್ಮ, ಇಷ್ಟು ವರ್ಷದಲ್ಲಿ ನಾನು ಅನುಭವಿಸ್ತಿರೋ ಖುಷಿ ನೆಮ್ಮದಿನ ಈಗ ಕಂಡುಕೋತಾ ಇದ್ದೀನಿ. ಅದು ವೈರಾಗ್ಯ ಅಲ್ಲ. ಇದರೆಲ್ಲದರಿಂದ ಬಾಂಧವ್ಯದಿಂದ ದೂರ ಆಗ್ತೀನಿ, ಸನ್ಯಾಸಿ ಆಗ್ತೀನಿ ಅಂತ ಅನ್ಕೋಬೇಡಿ. ಈಗೀಗ ಸಂಬಂಧದ ಬೆಲೆ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ. ಅದನ್ನು ನಾನು ಕಳ್ಕೊಳ್ಳಲ್ಲ, ಸಂಬಂಧಗಳನ್ನ ಬಿಟ್ಟೋಗಲ್ಲ. ಸಂಬಂಧ ಬೆಳೆಸೋದಕ್ಕಿಂತ ಉಳಿಸ್ಕೊಂಡು ಹೋಗೋದು ತುಂಬಾ ಮುಖ್ಯ ವಿಕ್ಕಿ. ನಮ್ಮಿಬ್ಬರ ಮಧ್ಯ ಭಿನ್ನಾಭಿಪ್ರಾಯ ಬಂದರೆ ಕೂತ್ ಮಾತಾಡೋಣ ಅಂತ ನೀವೇ ಹೇಳಿದ್ರಿ. ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಮ್ಮ. ನೀವು ಈ ಥರ ಸುಮ್ಮನಿದ್ರೆ ನಂಗೆ ಮಾತಾಡಬೇಕಾಗಿರೋದು ಮರ್ತೋಗತ್ತಷ್ಟೆ. ಪ್ಲೀಸ್ ಅಮ್ಮಮ್ಮ, ಏನಾದರೂ ಮಾತಾಡಿ. ವಿರಾಜ್ ಅತ್ತೆ ರೂಮ್ಗೆ ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಆಚೆ ಬರಲಿಲ್ಲ. ಅತ್ತೆ ವಿರಾಜ್ ಮಾತನ್ನ ಕೇಳ್ತಿದ್ದಾರೋ ಇಲ್ವೋ?